ಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಲೆಕ್ಕಿಸದೆಲ ಕುಮಿಯನು ಬೊಮ್ಮನ ಪೊಕ್ಕಳಿಂದಲಿ ಪಡೆದ ಪೊಸ ಪೊಂಬಕ್ಕಿದೇರನು ಪಡೆದ ವಯವಗಳಿಂದ ದಿವಿಜರನು ಮಕ್ಕಳಂದದಿ ಪೊರೆವ ಸರ್ವದರ ಕಸಾಂತ ಕರಣದೊಳಗೆ ನಿರ್ದುಃಖ ಸುಖಮಯ ಕಾಯ್ದ ಪಾರ್ಥನ ಸೂತನೆಂದೆನಿಸಿ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥಗುರುಂ ಭಜ. ಶ್ರೀ ಹರಿಕಥಾಮೃತ ಸಾರ ನೈವೇದ್ಯ ಪ್ರಕರಣ ಸಂಧಿ ಪದ್ಯ 1. ಲೆಕ್ಕಿಸದೆಲ ಕುಮಿಯನು ಬೊಮ್ಮನ ಪೊಕ್ಕಳಿಂದಲಿ ಪಡೆದ ಎಂಬ ಮೊದಲನೆಯ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಲಕ್ಷ್ಮೀಪತಿಯಾದ ಶ್ರೀ ಪರಮಾತ್ಮನ ಮಹಾತ್ಮೆಯನ್ನು ಹೇಳ್ತಾರೆ. ಅಪಾರ ಮಹಿಮಾ ಸಂಪನ್ನನಾದ ಶ್ರೀ ಪರಮಾತ್ಮನು ಪದ್ಮಕಲ್ಪದಲ್ಲಿ ಕ್ಷೀರಸಾಗರದಲ್ಲಿ ಪವಡಿಸಿದ. ಆಗ ಅವನ ಇಚ್ಛಾ ಮಾತ್ರದಿಂದ ನಾಭಿ ಎಂಬ ಮಡುವಿನಿಂದ ಕಮಲ ಉತ್ಪನ್ನವಾಯಿತು. ಆ ಕಮಲ ಶ್ರೀ ಲಕ್ಷ್ಮೀದೇವಿಯ ಸಾನ್ನಿಧ್ಯದಿಂದ ಸುವರ್ಣಾತ್ಮಕವಾಯಿತು. ಆ ನಾಭಿ ಕಮಲದಿಂದ ಚತುರ್ಮುಖ ಬ್ರಹ್ಮದೇವರು ಉತ್ಪನ್ನರಾದರು. ಶ್ರೀಹರಿಯು ಸ್ವರಮಣನು, ಸ್ವರತನು, ಆಪ್ತಕಾಮನು, ಪರಾಪೇಕ್ಷಾರಹಿತನು. ಶ್ರೀ ಲಕ್ಷ್ಮೀದೇವಿಯರನ್ನ ಲಕ್ಷ್ಯಕ್ಕೆ ತಾರದೆ ನಾಭಿ ಕಮಲದ್ವಾರ ಬ್ರಹ್ಮದೇವರ ಸೃಷ್ಟಿಸಿದ ಸ್ವರಮಣನು. ಇಲ್ಲಿ ಶ್ರೀ ಲಕ್ಷ್ಮೀದೇವಿಯನ್ನು ಅಲಕ್ಷಿಸಿದನು ಅಂತ ಅರ್ಥ ಅಲ್ಲ. ಜಗತ್ತಿನ ಸೃಷ್ಟಿಗೆ ಮುಖ್ಯ ಕಾರಣನು ಶ್ರೀಹರಿ. ಚಿತ್ ಪ್ರಕೃತಿ ನಾಮಕಳಾದ ಶ್ರೀರಮಾ ಉಪಾದಾನ ಕಾರಣಳೆಂದು ತಿಳಿಯಬೇಕು. ಶ್ರೀ ರಮಾದೇವಿಯರ ಆನಂದ ಉನ್ನಾಹಕ್ಕಾಗಿ ಆಕೆಯನ್ನು ಜಗತ್ ಸೃಷ್ಟ್ಯಾದಿ ವ್ಯಾಪಾರಗಳಲ್ಲಿ ನಿಯೋಜಿಸುವನು. ಜಗತ್ ಸೃಷ್ಟಿ ಉಪಾದಾನ ಕಾರಣ. ಸೂಕ್ಷ್ಮ ಮೂಲ ಪ್ರಕೃತಿ. ಜಡಾತ್ಮಕವಾದ ಈ ಪ್ರಕೃತಿಯ ಸಹಜ ಗುಣಗಳು ಸತ್ವ, ರಜ, ತಮ ಎಂಬ ಗುಣತ್ರಯಗಳು. ಈ ಗುಣತ್ರಯಗಳಿಗೆ ಅಭಿಮಾನಿ ಶ್ರೀ ಲಕ್ಷ್ಮೀದೇವಿ. ಗುಣವೈಷಮ್ಯದಿಂದ ಜಗತ್ ಸೃಷ್ಟಿ. ನಿತ್ಯ ನೂತನವಾಗಿ ವಿರಾಜಿಸುವ ವಿರಾಟ್ ರೂಪಿ ವಿಠಲನು ಹೊಸ ಶಬ್ದವಾಚ್ಯ, ಅಂದರೆ ನಿತ್ಯ ನೂತನ ಅಂತ ಅರ್ಥ. ಪೊಂಬಕ್ಕಿದೇರನು, ಪೊನ್ನು, ಹಕ್ಕಿ, ಪೊಂಬಕ್ಕಿ ಅಂದರೆ ಸುವರ್ಣಾತ್ಮಕವಾದ ಹೊಂಬಣ್ಣವುಳ್ಳ ಪಕ್ಷಿ. ಅವರೇ ಶ್ರೀ ಗರುಡದೇವರು. ಅವರನ್ನು ತೇರ ಎಂದರೆ ತೇರನ್ನಾಗಿ ವಾಹನವನ್ನಾಗಿ ಉಳ್ಳವನು ಗರುಡ ವಾಹನನಾದ ಶ್ರೀಹರಿ. ಇದರಿಂದ ಪೊಂಬಕ್ಕಿದೇರನು. ಅಂತಹ ಪೊಂಬಕ್ಕಿದೇರನು ಸ್ವಯಂ ತನ್ನ ವಿವಿಧ ಅವಯವಗಳಿಂದ ಅಂಡದ ಒಳಗೆ ವೈರಾಜ್ಯ ಸೃಷ್ಟಿಯಲ್ಲಿ ಸಕಲ ದೇವತೆಗಳನ್ನು ಸೃಷ್ಟಿಸಿದ. ಅವನ ಕರಚರಣಾದ್ಯವಯವಗಳಿಂದ ದೇವತಾ ವರ್ಗದ ಸೃಷ್ಟಿ. ಚಂದ್ರಮಾ ಮನಸೋ ಜಾತಃ ಸೂರ್ಯೋ ಚಕ್ಷುರಜಾಯತಃ. ಪುರುಷ ಸೂಕ್ತ ವಾಕ್ಯ ಇದು. ಮಾತಾಪಿತೃಗಳು ತಮ್ಮ ಮಕ್ಕಳನ್ನು ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಸಂರಕ್ಷಿಸುವಂತೆ ಜಗಜ್ಜನಕನಾದ ಜಗದೀಶನು ಸರ್ವಜೀವನವನ್ನು ತನ್ನ ಮಕ್ಕಳೋಪಾದಿಯಲ್ಲಿ ಸಂರಕ್ಷಿಸುವನು. ಸರ್ವದಾ ಮಕ್ಕಳಂದದಿ ಪೊರೆವ ಜಗದ್ರಕ್ಷಕನು ದೈತ್ಯ ಕುಲ ಕುಠಾರಿಯು ದುಷ್ಟ ದೈತ್ಯರ ಸಂಹಾರದ್ವಾರ ಶಿಷ್ಟರ ಪರಿಪಾಲನೆ ಮತ್ತು ಧರ್ಮ ಸಂಸ್ಥಾಪನೆಯೇ ಆ ಧರ್ಮ ಸ್ವರೂಪನ ವ್ಯಾಪಾರ ವಿಶೇಷ. ಇದರಿಂದ ರಕ್ಕಸಾಂತಕನು, ಅಂತಕ ದೈತ್ಯರ ಪಾಲಿಗೆ ಯಮಸ್ವರೂಪನು, ಮೃತ್ಯು ಸ್ವರೂಪನು. ಜೀವ ಜಡರುಗಳಿಂದ ಅತ್ಯಂತ ಭಿನ್ನನಾದ ಆ ಸರ್ವೇಶ್ವರನು ಅಪ್ರಾಕೃತ ಆನಂದ ಸ್ವರೂಪನು. ದುಃಖ
ಕ್ಲೇಶಾದಿಗಳ ಸಂಪರ್ಕವೇ ಇಲ್ಲದೆ ಅನಾದ್ಯನಂತ ಕಾಲದಿಂದಲೂ ಇವ್ಯಾವೂ ಅವನಿಗಿಲ್ಲ. ಇದರಿಂದ ನೀ ದುಃಖನು. ಅಂತಹ ನೀ ದುಃಖನಾದ ನಿರಂಜನನು ಸದಾ ಆನಂದ ಉದ್ರಿಕ್ತನು, ಪರಮಾನಂದಮಯನು. ಇದರಿಂದ ಸುಖಮಯನು. ಅಪ್ರಾಕೃತ ಜಗದ್ವಿಲಕ್ಷಣವಾದ ಆನಂದವೇ ಅವನ ಸ್ವರೂಪ. ಕುರುಕ್ಷೇತ್ರದ ಮಹಾಸಮರಾಂಗಣದಲ್ಲಿ ಮಧ್ಯಮ ಪಾಂಡವನ ಸಾರಥಿಯಾಗಿ ಗೀತೋಪದೇಶದ್ವಾರ ಅವನ ಸಂಶಯಗಳನ್ನು ನಿವಾರಿಸಿ ತಾನು ಶತ್ರುಗಳಿಂದ ಅವನ ಪ್ರಾಣವನ್ನು ಸಂರಕ್ಷಿಸಿದ ಪಾರ್ಥನಿಗೆ ಪಾರ್ಥ ಸಖನು, ಅವನ ಬಂಡಿಬೋವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.